ಏನು ವೇದಮೂರ್ತಿಯವರೇ? ಸರಿಯಾಗಿ ಉಸಿರಾಡೋದನ್ನ ಕಲಿಯೋದು. ಮನುಷ್ಯ ಬದುಕಿದ್ದಾನ ಅಂತಂದರೆ ಅದರ ಮೂಲ ಶ್ವಾಸಕ್ರಿಯೆ. ಈ ಶ್ವಾಸಕ್ರಿಯೆ ಎಲ್ಲಿ ಶುರು ಆಯಿತು? ತಾಯಿ ಯೋನಿಯಿಂದ ಹೊರಗಡೆ ಬಂದಾಗ, ಈ ಲೋಕದಲ್ಲಿ ನಾವು ಜನನ ಮಾಡಿದಾಗ ಫಸ್ಟ್ ಏನು ಶುರು ಆಯಿತು ಅದಕ್ಕೆ ಶ್ವಾಸ ಅಂತ ಹೆಸರು. ಹುಟ್ಟಿದ ತಕ್ಷಣ ಶ್ವಾಸಕ್ರಿಯೆ ಇಲ್ಲ. ಹುಟ್ಟಿದ ಮೇಲೆ ಅದನ್ನು ಉಲ್ಟಾ ಮಾಡ್ತಾರೆ, ಅಲ್ಲಾಡಿಸ್ತಾರೆ, ತಟ್ಟುತ್ತಾರೆ ಬೆನ್ನನ, ಶ್ವಾಸಕ್ರಿಯೆ ಶುರು ಆಗುತ್ತೆ. ಹೃದಯದ ಬಡಿತ ಆಲ್ರೆಡಿ ಇರುತ್ತೆ. ಅಮ್ಮನ ಹೊಕ್ಕಳು ಬಳ್ಳಿಯಿಂದ ಹೋಗುತ್ತೆ ಎಲ್ಲ ಶಕ್ತಿ, ಪ್ರಾಣಶಕ್ತಿ, ಪ್ರಪಂಚ ಶಕ್ತಿ, ಪಂಚಭೂತಗಳು, ಊಟದ ಶಕ್ತಿ, ಎಲ್ಲ ಶಕ್ತಿಯು ಕರುಳು, ಹೊಟ್ಟೆ, ಬಳ್ಳಿ, ಅಂಬಿಲಿಕಲ್ ಕಾರ್ಡ್ ಅದರ ಮೂಲಕವಾಗಿ ಹೋಗುತ್ತೆ ಮಗುಗೆ. ಅದು ಹೊರಗೆ ಬಂದ ತಕ್ಷಣ ಕಟ್ ಮಾಡ್ತಾರೆ ಅಂಬಿಲಿಕಲ್ ಕಾರ್ಡನ್ನು. ಕಟ್ ಮಾಡಿ ಮೊಟ್ಟ ಮೊದಲು ಶ್ವಾಸಕ್ರಿಯೆ ಏನು ಶುರು ಆಗುತ್ತೆ ಅದು ಭಗವಂತ ಕೊಟ್ಟಿದ್ದ ದಾನ. ನಮ್ಮ ಕರ್ಮಗಳನ್ನು ಕಳೆದು ಭಗವಂತನ ಕ್ವಾಲಿಟಿಯನ್ನು ಪಡೆದು ಭಗವಂತನಾಗಲು, ಭಗವಂತನ ಅರಿಯಲು ಒಂದು ಅವಕಾಶ ಭಗವಂತ ಮಾಡಿಕೊಟ್ಟಿದ್ದಾನ. ಹೊರಗಡೆ ಬಂದಿದ ತಕ್ಷಣ ನಿಮಗೆ ಜ್ಞಾನ ಇಲ್ವೇ ಇದಕ್ಕೋಸ್ಕರ ಬಂದಿದ್ದೀನಿ ಅಂತ? ಇಲ್ಲಿ ಹುಟ್ಟಿದಾಗ ನಿಮಗೇನು ಶ್ವಾಸಕ್ರಿಯೆ ಇತ್ತು ಆ ಶ್ವಾಸಕ್ರಿಯೆ ಈಗ ಇದೆಯಾ ಗೊತ್ತಿಲ್ಲ. ಏನು ತೊಂದರೆ ಕೊಟ್ಟಿಲ್ಲ. ಮೂಗಲ್ ಹೋಗುತ್ತೆ ಬರುತ್ತೆ, ಮೂಗಲ್ ಹೋಗುತ್ತೆ ಬರುತ್ತೆ, ಅದು ಹೋಗುತ್ತೆ ಬರುತ್ತೆ ಅಂತಲೇ ಗೊತ್ತಿಲ್ಲ. ನಮಗೇನು ತೊಂದರೆ ಇಲ್ಲ. ತೊಂದರೆ ಬರುತ್ತೆ ಯಾವಾಗ? ಸೀಸನ್ ಚೇಂಜ್ ಆದಾಗ ಮೂಗು ಕಟ್ಟುತ್ತೆ, ಸೀನ್ ಬರುತ್ತೆ. ದೇಹದಲ್ಲಿ ಆರೋಗ್ಯ ಏರುಪೇರಾದಾಗ ಉಸಿರಾಟ ನಡೀತಿದೆ ಅನ್ನೋದು ಗೊತ್ತಾಗತ್ತೆ. ಅಲ್ಲಿ ತನಕ ಗೊತ್ತಾಗಲ್ಲ, ಅದು ಪಾಟಿಗೆ ಅದು ನಡೀತಾ ಇದೆ. ಶ್ವಾಸಕ್ರಿಯೆಯಿಂದ ಆರೋಗ್ಯ ಕೆಟ್ಟೋಗತ್ತಾ, ಆರೋಗ್ಯ ಕೆಟ್ಟೋಗೋದ್ರಿಂದ ಶ್ವಾಸಕ್ರಿಯೆ ಬದಲಾವಣೆ ಆಗುತ್ತಾ? ಅದೆಲ್ಲ ಗೊತ್ತಿಲ್ಲ. ಏನು ಹುಷಾರಿಲ್ವಾ, ಡಾಕ್ಟರ್ ಹತ್ರ ಹೋಗ್ತೀವಿ, ಏನೋ ಟ್ಯಾಬ್ಲೆಟ್ ಕೊಡ್ತಾನೆ, ಹಾಕೋತೀನಿ ಒಳಗಡೆ. ನಾವು ಮಾಡ್ತಿರೋ ಶ್ವಾಸ ಸರಿ ಇಲ್ಲ. ಹುಟ್ಟಿದ ಮಕ್ಕಳು ಅಬ್ಸರ್ವ್ ಮಾಡಿ ನೋಡಿ, ಪ್ರಾಣಿಗಳು, ಪಶು ಪಕ್ಷಿಗಳು ಪ್ರತಿಯೊಂದು ಕೂಡ ಹೊಟ್ಟೆನಲ್ಲಿ ಶ್ವಾಸ, ಅಂದರೆ ಶ್ವಾಸ ಹೊಟ್ಟೆನಲ್ಲ, ಶ್ವಾಸಕ್ರಿಯೆ ಹೊಟ್ಟೆ ತನಕ ನಡೆಯುತ್ತೆ. ಲಾಂಗಿವಿಟಿ, ಲೆಂತು, ಗಾಳಿ ಹೋಗುವ ಉದ್ದ ಹೊಟ್ಟೆ ತನಕ ಹೋಗುತ್ತೆ ಗಾಳಿ. ಅಂದರೆ ಹೊಟ್ಟೆ ಒಳಗೆ ಹೋಗಲ್ಲ, ಎಲ್ಲ ಪಾರ್ಟ್ ಬೇರೆ ಬೇರೆ ಇದೆ. ಹೊಟ್ಟೆ ಎಲ್ಲಿತ್ತು ಅಲ್ಲಿ ಮುಟ್ಟುತ್ತೆ. ಆದರೆ ಈಗ ಹೊಟ್ಟೆ ಎಲ್ಲಿದೆ? ಎದೆ ಹತ್ರ ಇದೆ, ಮೇಲಿದೆ. ಹುಟ್ಟದಾಗ ಎಲ್ಲಿತ್ತು? ಕೆಳಗಿತ್ತು ಗುರುಗಳೇ. ಈಗೆಲ್ಲಿದೆ? ಇಲ್ಲಿದೆ. ಸರಿ, ನೀವು ಹೇಳೋದು ಹೊಟ್ಟೆ ತನಕನೇ ಹೋಗುತ್ತೆ ಗುರುಗಳೇ. ಅಲ್ಲಲ್ಲ, ಹುಟ್ಟಿದಾಗ ಹೊಟ್ಟೆ ಎಲ್ಲಿತ್ತು ಅಲ್ಲಿ ತನಕ ಹೋಗ್ಬೇಕು. ಹೊಟ್ಟೆಯ ಮೇಲೆ ಬಂದ್ಬಿಡುತ್ತೆ, ಕೆಳಗೆ ತಳ್ಳಕ್ಕೆ ಸಾಧ್ಯವೇ? ಸಾಧ್ಯ. ಕಿಬ್ಬೊಟ್ಟೆ ಶ್ವಾಸ ಅಂತ ಹೇಳ್ತೀವಿ. ಡಯಾಫಾರಮ್ ಅಂತ ನಿಮ್ಮ ಹೊಟ್ಟೆಗೂ ಎದೆಗೂ ಮಧ್ಯಭಾಗದಲ್ಲಿ ಒಂದು ಪದರ, ಅದು ಗಾಳಿಯನ್ನು ತಗೊಂಡಾಗ ಹೊಟ್ಟೆಯನ್ನು ಕೆಳಗೆ ತಳ್ಳಿ ಎದೆ ಫುಲ್ಲು ಎಕ್ಸ್ಪ್ಯಾನ್ಷನ್ ಆಗಿ ಸಿಕ್ಕಾಪಟ್ಟೆ ಪ್ರಪಂಚ ಶಕ್ತಿ, ಪ್ರಾಣಶಕ್ತಿ ಮತ್ತು ಪಂಚಭೂತಗಳನ್ನು ತಗೊಳ್ಳೋಕ್ಕೆ ಅವಕಾಶ. ಗಾಳಿಯನ್ನು ಬಿಟ್ಟಾಗ ಎದೆ ಒಳಗಡೆ ಸೇರುವ ನಕಾರಾತ್ಮಕ ವಿಚಾರಗಳು ಏನಿದೆ ಅದನ್ನು ಹೊರ ಕಳಿಸೋದು, ಮೇಲೆ ತಳ್ಳುತ್ತೆ. ಡಯಾಫಾರಮ್ ಕೆಲಸ ಕೆಳಗೆ ತಳ್ಳು, ಮೇಲೆ ತಳ್ಳು, ಕೆಳಗೆ ತಳ್ಳು, ಮೇಲೆ ತಳ್ಳು, ಕೆಳಗೆ ಹೊಟ್ಟೆಗೆ ತಳ್ಳು, ಮೇಲೆ ಎದೆಯನ್ನು ತಳ್ಳು, ಲಂಗನ್ನು ತಳ್ಳು. ಇದು ಡಯಾಫಾರಮ್. ಈಗ ಡಯಾಫಾರಮ್ಮು ಕಮ್ಮಿ ಕೆಲಸ ಮಾಡ್ತಿದೆ. ಯಾಕೆ? ಹೊಟ್ಟೆ ಮೇಲೊಟ್ಟೋಯ್ತು. ಕೆಳಗಿದ್ದಿದ್ದು ಹೊಟ್ಟೆ ಮೇಲೆ ಹೋಗಿದ ಮೇಲೆ ಡಯಾಫಾರಮ್ ಮೇಲೆ ಕೆಲಸ ಮಾಡ್ತಿದೆ. ಇಷ್ಟು ಮಾಡ್ತಿದ್ದು ಇಷ್ಟು ಮಾಡ್ತಿದೆ. ಶ್ವಾಸವೇ ಎಲ್ಲರ ಮೂಲ. ಎಲ್ಲದ ಮೂಲ ಯಾವುದಂದ್ರೆ ಶ್ವಾಸ. ಹಳೇ ಶ್ವಾಸಕ್ರಿಯೆಯನ್ನು ನೀವು ಅಭ್ಯಾಸ ಮಾಡಲು ಕಲಿತಾಗ ಮಾತ್ರ ಆಧ್ಯಾತ್ಮದ ಅನುಭವಗಳು ಪರ್ಫೆಕ್ಟಾಗಿ ಸಿಗುತ್ತೆ.
ಆರೋಗ್ಯ ಅಂತನ್ನೋದು ಬರೀ ಆಸನಗಳನ್ನು ಮಾಡಿ ಊಟವನ್ನು ತಿದ್ದುಕೊಂಡ್ರೆ ಮಾತ್ರ ಸಿಗೋದಿಲ್ಲ. ಪ್ರಾಣಶಕ್ತಿ, ಪ್ರಪಂಚ ಶಕ್ತಿ, ಪಂಚಭೂತ ದೇಹದಲ್ಲಿ ಪರ್ಫೆಕ್ಟ್ ಆಗಿ ಟ್ಯೂನಪ್ ಆದರೆ ಮಾತ್ರ ಆರೋಗ್ಯ. ಡಿಪ್ರೆಷನಲ್ಲಿ ಇದೆಲ್ಲ ಹೇಳ್ಕೊಡ್ತೀನಿ ನಾನು. ಡಿಪ್ರೆಷನ್ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ. ಆ ಮನಸ್ಸು ಕೆಟ್ಟೋಗೋದಕ್ಕೂ ಕೂಡ ಈ ಪ್ರಪಂಚ ಶಕ್ತಿ, ಪ್ರಾಣಶಕ್ತಿ, ಪಂಚಭೂತಗಳು ಸರಿ ಇಲ್ಲದೆ ಹೋದಾಗ ಡಿಪ್ರೆಷನ್ ಬಂದ್ಬಿಡುತ್ತೆ. ದೈಹಿಕ ಮಾನಸಿಕ ಆರೋಗ್ಯವನ್ನು ಕಾಪಾಡಬೇಕು ಅಂದರೆ ಪ್ರಾಣಶಕ್ತಿ ಸರಿಯಾಗಿ ಹೋಗಿ ಬರಬೇಕು. ಪ್ರಾಣಶಕ್ತಿ ಸರಿಯಾಗಿ ಹೋಗಿ ಬಂದರೆ ಮಾತ್ರ ನಿಮ್ಮ ಆಧ್ಯಾತ್ಮದ ಅನುಭವಗಳು ಸರಿಯಾಗಿ ಬರುತ್ತೆ, ಇಲ್ಲದ್ರೆ ಬರಲ್ಲ. ಸೊ ಅದಕ್ಕೆ ಇದನ್ನೆಲ್ಲ ಅರಿತು ಪತಂಜಲಿ ಗುರುಗಳು, ಮುನಿಗಳು ಈ ಪ್ರಾಣಾಯಾಮ ಅಂತನ್ನೋ ಒಂದು ವಿದ್ಯೆಯನ್ನು ಇದರಲ್ಲಿ ಸೇರಿಸಿದ್ದಾರೆ. ಹೇಗೆ ಒಂದು ಮನೆಗೆ ಬೇಸ್ಮೆಂಟ್ ಹಾಕ್ತೀವಿ, ಹಾಗೆ ಈ ಅಬ್ಡಾಮಿನಲ್ ಬ್ರೀತಿಂಗ್ ಕಲಿತು ಅಭ್ಯಾಸ ಮಾಡಿದ ಮೇಲೆ ಪ್ರಾಣಾಯಾಮವನ್ನು ಕಲಿಬೇಕು. ಪ್ರಾಣಾಯಾಮ ಅಂತನ್ನೋದು ಪ್ರಾಣಶಕ್ತಿಯ ನಿಯಂತ್ರಣ. ಪ್ರಾಣಾಯಾಮವನ್ನು 3 ಡಿವೈಡ್ ಮಾಡಿದ್ದಾರೆ. ಕತ್ತಿಂದ ತಲೆ, ಕತ್ತಿಂದ ಸೊಂಟ, ಸೊಂಟದಿಂದ ಪಾದ. ಇಷ್ಟು ಜಾಗಕ್ಕೂ ಪರಿಮಳವಾಗಿ ಗಾಳಿ ಹರಿಬೇಕು. ಆ ಹರಿತಾ ಇಲ್ಲ. ಅದು ಹರಿಯೋದನ್ನು ಕಲಿಯೋ ವಿದ್ಯೆಗೆ ಹೆಸರೇ ಪ್ರಾಣಾಯಾಮ. ಪ್ರಾಣ ಅಂದರೆ ಪ್ರಾಣಶಕ್ತಿ, ಯಾಮ ಅಂದರೆ ರೆಗ್ಯುಲೇಷನ್, ಅದನ್ನು ರೆಗ್ಯುಲೇಟ್ ಮಾಡುವ ವಿದ್ಯೆ. ಅದನ್ನು ಕಲಿತ್ರೆ ಮಾತ್ರ ಆಧ್ಯಾತ್ಮದ ಅನುಭವಗಳು ನಿಮಗೆ ಸರಿಯಾಗಿ ಬರುತ್ತೆ.